ಸೋಷಿಯಲ್ ಮೀಡಿಯಾ ಇವತ್ತು ಟ್ರೋಲ್ ದುನಿಯಾ. ಏನು ಮಾತಾಡಿದ್ರೂ ಟ್ರೋಲ್ ಆಗ್ತೀವಿ. ಇಟ್ ಈಸ್ ಗುಡ್ ಬ್ಯಾಡ್ ಎಲ್ಲವೂ ಟ್ರೋಲ್ ಆಗುತ್ತೆ. ನೀವು ಹೆಂಗೆ ತಗೋತೀರಿ ಅದನ್ನು? ಅದೇ ಬ್ಯಾಡ್ ಕಮೆಂಟ್ ಮಾಡಬೇಕು ಅಂದರೆ ನಿಮ್ಗೆ ಬ್ಯಾಡ್ ಏನೋ ಆಗಿರಬೇಕು ಅಂತಲೇ ಇಲ್ಲ. ಹೌದು. ಇವಾಗ ಅದನ್ನು ನೋಡಿದಾಗ ಗೊತ್ತಾಗತ್ತೆ, ಕೆಲವ್ರಿಗೆ ಏನೋ ಒಂದು ಅವರಲ್ಲಿ ಫ್ರಸ್ಟ್ರೇಷನ್ನು, ಅವ್ರಿಗೆ ಏನೋ ಒಂದು ಹಾಕಬೇಕು, ಅವರು ನಿಮಗಲ್ಲ ನನಗೂ ಹಾಕ್ತಾರೆ, ಇನ್ನೊಬ್ರಿಗೂ ಹಾಕ್ತಾರೆ, ಅದೊಂಥರ ಅವ್ರಿಗೆ ಅದು ಚಟಾಗೋಗಿರುತ್ತೆ, ಬರ್ಕೊಳ್ಳಿ ಅಂತ ಬಿಡೋದು. ಇನ್ನು ಕೆಲವರು ಬೇಕಂತಕೇ ಮಾಡ್ತಾರೆ ಗೊತ್ತಾ. ಸಮ್ಟೈಮ್ಸ್ ಐ ಗಿವ್ ದೆಮ್ ಅನ್ ಆನ್ಸರ್, ಐ ಗಿವ್ ಇಟ್ ಬ್ಯಾಕ್. ಏಕೆಂದರೆ ಏನೇ ಒಂದು ಮಾಡಿದಾಗ ಆದಷ್ಟು ಮಟ್ಟಿಗೆ ನಾನು ಪರ್ಫೆಕ್ಟು ನಾನು, ಅಥವಾ ನನಗೆಲ್ಲ ಗೊತ್ತಿದೆ, ನಾನು ಮೇಧಾವಿಂದ ನಾನು ಹೇಳ್ಕೋತಿಲ್ಲ, ಬಟ್ ಏನಾದರೂ ಒಂದು ಮಾಡಿದಾಗ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು, ಇದು ನಾನು ಮಾಡ್ಬೋದಾ, ಪರವಾಗಿಲ್ಲ, ಇದು ನಾನು ಹಿಂಗೆ ಹೇಳಿದ್ರೆ ಇದು ಬೇರೆ ಥರ ಒಂದು ಅರ್ಥ ಕೊಡಲ್ವಾ, ಇದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಿದಾಗ, ಸುಮ್ಮನೆ ಏನಾದರೂ ಒಂದು ಅದೇ ನೀಡಲ್ ಮಾಡೋದಕ್ಕೆ ಅಥವಾ ಇದು ಮಾಡ್ತಾರಲ್ಲ, ಆವಾಗ ಐ ಗಿವ್ ಇಟ್ ಬ್ಯಾಕ್. ಓಕೆ, ಕೊಡಬೇಕು ಅಂತೀರಿ ನೀವು. ಓಕೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಇವಾಗ ಸುಧಾರಾಣಿ ಅವರಿಗೆ ಆಲ್ ಪವರ್ಸ್ ಕೊಟ್ಬಿಟ್ರೆ ಏನಾಗಿರುತ್ತೆ? ಮತ್ತೆ ಕಾದಂಬರಿ ಆಧಾರಿತ ಚಿತ್ರಗಳು ಆ್ಯಂಡ್ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಬರಬೇಕು. ಸುಧಾರಾಣಿ ಅವರು ನಿರ್ಮಾಪಕಿ ಯಾವಾಗಾರ ಆಗ್ತಾರಾ? ನಾವು ಶಾರ್ಟ್ ಮೂವಿ ಒಂದು ಪ್ರೊಡ್ಯೂಸ್ ಮಾಡೋದಲ್ಲ, ಅದು ಹೇಗಿರುತ್ತೆ ಆ ಫೀಲ್ ಅಂತ ನೋಡೋಕ್ಕೆ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಗೊತ್ತಿಲ್ಲ ಮುಂದೆ, ಈಗ ಇಮ್ಮಿಡಿಯೇಟಾಗಿ ಈ ಮೂಮೆಂಟಲ್ಲಿ ಆ ಥಾಟ್ ಇಲ್ಲ, ಗೊತ್ತಿಲ್ಲ, ಮಾಡ್ಬೋದೇನೋ. ಸುಧಾರಾಣಿ ಅವರ ಜೀವನಾಧಾರಿತ ಚಿತ್ರ ಬರುತ್ತಾ? ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಅಷ್ಟೆಲ್ಲ ಆ ಥರ ಎಲ್ಲ ಹಾಗೆಲ್ಲ ಸಾಧನೆ ಮಾಡಿಲ್ಲ. ಓಕೆ, ಹೈಪೊಥೆಟಿಕಲ್ ಕ್ವೆಶ್ಚನ್. ನಾಳೆ ಸುಧಾರಾಣಿ ಅವ್ರ ಸಿನಿಮಾನೇ ಬಂತು ಅಂದ್ಕೊಳ್ಳಿ, ಜೀವನಾಧಾರಿತ. ಈಗ ಇರುವ ನಟಿಯರಲ್ಲಿ ಯಾರು ನಿಮ್ಮ ಪಾತ್ರ ಮಾಡಬಹುದು ಅಂತ ಅನ್ಸುತ್ತೆ? ಅಥವಾ ನಿಮ್ಮ ಮಗಳು ಮಾಡಿದ್ರೆ ಖುಷಿಯಾಗತ್ತೆ? ಯಾವ ನಟಿ? ಯಾವ ಅದು ಯಾರು ಡೈರೆಕ್ಟ್ ಮಾಡ್ತಾರೋ ಅವ್ರನ್ನ ಕೇಳಿ. ಐ ವಿಲ್ ಬಿ ದ ರಾಂಗ್ ಪರ್ಸನ್ ಟು ಸೇ. ಯಾಕೆಂದರೆ ಡೈರೆಕ್ಟ್ರ್ ಮೇಲೆ ಡಿಪೆಂಡ್, ಅವರ ಡಿಸಿಷನ್ ಅದು. ಅವ್ರಿಗೆ ಒಂದು ಈ ಕತೆ ಓಕೆ ಹೈಪೋಥೆಟಿಕಲ್ಲಾಗೆ ನನ್ನ ಒಂದು ಲೈಫ್ ಸ್ಟೋರಿ ಮಾಡಬೇಕು ಅಂದರೆ ಅವ್ರಿಗೆ ಇದು ನಾನು ಇಂತಿಂಥ ಪಾರ್ಟ್ಸ್ನ ನಾನು ಸಿನಿಮಾದಲ್ಲಿ ತರ್ತೀನಿ, ಸೊ ಹೀಗೆಲ್ಲ ಇದ್ದಾಗ ಅವ್ರ ಕಲ್ಪನೆ ಅದನ್ನು ಹೇಗೆ ಸ್ಕ್ರೀನ್ ಮೇಲೆ ತರ್ತಾರೆ ಅಂತ. ಸೊ ಅದಕ್ಕೆ ಯಾರು ರೈಟ್ ಚಾಯ್ಸ್ ಅನ್ನೋದು ಡೈರೆಕ್ಟ್ರಿಗೆ ಬಿಟ್ಟಿದ್ದು. ಯಾರೋ ಹೊಸಬ್ರಾಗಿರ್ಬೋದು, ಇನ್ಯಾರಾದ್ರೂ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಆಗಿರ್ಬೋದು, ಗೊತ್ತಿಲ್ಲ. ಪಾಲಿಟಿಕ್ಸಿಗೆ ಬರ್ತೀರಾ? ಶ್ರುತಿ ಇದ್ದಾರೆ, ಮಾಳವಿಕಾ ಅವರಿದ್ದಾರೆ. ಯಾಕೆ ಒಳ್ಳೆ ಕೆಲಸ ಮಾಡೋಕ್ಕೆ ಪಾಲಿಟಿಕ್ಸ್ಗೆ ಬರಬೇಕಾ? ನಾಟ್ ಇಂಟ್ರೆಸ್ಟೆಡ್. ಮುಂದಕ್ಕೂ ಇಲ್ಲ. ನಾಟ್ ಅಟ್ ದಿಸ್ ಮೊಮೆಂಟ್. ಓಕೆ, ಬಂದರೂ ಆಶ್ಚರ್ಯ ಇಲ್ಲ. ಗೊತ್ತಿಲ್ಲ. ಅದು ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಏನಂತಾರೆ ಆ ಲೆವೆಲ್ಗೆ ವೇರ್ ಏನಂತಾರೆ, ನಾನು ಯಾರು ಹಿಂಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತೆಲ್ಲ ಹೇಳಿದ್ರೆ ಕೇಳಲ್ಲ. ನನಗೆ ಅದು ಸೆಟ್ ಆಗಬೇಕಲ್ವ, ನನ್ನ ವೇವ್ ಲೆಂತ್ ಮ್ಯಾಚ್ ಆಗಬೇಕು. ಸೊ ಹಾಗಾಗಿ ಅದು ಸಾಧ್ಯ ಇಲ್ಲ ಅನಿಸುತ್ತೆ, ಹಾಗಾಗಿಲ್ಲ. ಓಕೆ, ದಿ ಬೆಸ್ಟ್ ಕೋ ಸ್ಟಾರ್ ಯಾರು ಇಲ್ಲಿವರೆಗೆ? ಅಫ್ಕೋರ್ಸ್ ಎಲ್ಲರೂ ಬೆಸ್ಟ್ ಇದ್ದಾರೆ, ಸ್ಟಿಲ್ ನನ್ನ ಹೀರೋ ಶಿವಣ್ಣ. ಓಕೆ, ಅತ್ಯಂತ ತೃಪ್ತಿ ಕೊಟ್ಟ ಸಿನಿಮಾ, ತುಂಬ ಖುಷಿ ಕೊಡ್ತು ನನಗೆ, ಲೈಫ್ ಟೈಮ್ ಇನ್ ಎಕ್ಸ್ಪೀರಿಯನ್ಸ್. ಅದು ಆ ಥರ ಯಾವುದು ಚಾನ್ಸೇ ಇಲ್ಲ. ಅದು ಕಲಾವಿದ್ರಿಗೆ ಅದೊಂದು ಶಾಪ ಅನಿಸುತ್ತೆ. ಒಂಥರ ನಾವು ಯಾವಾಗಲೂ ಏನಂತಾರೆ ಎಲ್ಲನೂ ಇದು ಕೊಡಲ್ಲ, ಅತೃಪ್ತ ಆತ್ಮಗಳು ನಾವು. ಆ ಮೊಮೆಂಟಲ್ಲಿ ಇದು ಚೆನ್ನಾಗಿತ್ತು ಅಂತ ಅನ್ಸತ್ತೆ, ಅದು 2 ಸೆಕೆಂಡ್ ಅಷ್ಟೇ. ಆಮೇಲೆ ತಿರ್ಗಾ ಇನ್ನೇನಾದರೂ ಮಾಡಬೇಕಲ್ವಾ, ಇನ್ನೂ ಒಳ್ಳೆ ರೋಲ್ ಸಿಗಬೇಕಲ್ವಾ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಓಕೆ, ಅಡ್ವೆಂಚರ್ ಏನಾದರೂ ಮಾಡಬೇಕು ಅಂತಿದೆಯಾ ಸುಧಾರಾಣಿ ಅವರಿಗೆ ಲೈಫಲ್ಲಿ? ಲೈಫೇ ಅಡ್ವೆಂಚರು, ಎವ್ರಿ ಸ್ಟೆಪ್ ಇಸ್ ಅನ್ ಅಡ್ವೆಂಚರ್. ಇನ್ನು ಇದಕ್ಕಿಂತ ಇನ್ನೇನು ಅಡ್ವೆಂಚರ್? ನನಗೆ ಇದೆಲ್ಲ ಇಲ್ಲ, ಬಂಜಿ ಜಂಪ್ ಮಾಡಬೇಕು, ಸ್ಕೈ ಡೈವಿಂಗ್ ಮಾಡಬೇಕು, ಅದೆಲ್ಲ ಇಲ್ಲ. ಈ ಅಡ್ವೆಂಚರೇ ಸಾಕು, ಇದನ್ನು ಕರೆಕ್ಟಾಗಿ ಮಾಡಿ. ಲವ್ಲಿ. ಮುಂದಿನ 5 ವರ್ಷಗಳ ಪ್ಲಾನಿಂಗ್, ಪಂಚವಾರ್ಷಿಕ ಯೋಜನೆ ಇದೆಯಾ? ಇದೆ, ಬರೆದಿಟ್ಕೊಂಡಿದ್ದೀನಿ. ಈಗ ಸಡನ್ನಾಗಿ ಕೇಳ್ಬಿಡ್ಬೇಡಿ, ನಾಪ್ಕ ಎಲ್ಲ. ಅದು ಹೆಂಗೆ ಗೊತ್ತಾ, ಬರೆದ್ಬಿಟ್ಟು ಆ ಬುಕ್ಕನ್ನು ದಿಮ್ಮಿನ ಕೆಳಗೆ ಇಟ್ಕೊಂಡಿರ್ತೀನಿ, ಅವಾಗ ತೆಗೆದು ನೋಡೋದು. ಓಕೆ ಓಕೆ. ಪ್ಲಾನಿಂಗ್ ಹಾಗೆ ಹೋಗುತ್ತಾ ನಿಮ್ಮದು? ಅಂದರೆ ವಾಟ್ ಎವರ್ ಯು ರೈಟ್ ನೀವು ಅದನ್ನು ಪೂರ್ತಿ ಮಾಡ್ತೀರಾ 100%? ಇದುವರೆಗೂ ಆಗಿದೆ. ಓ ಓಕೆ, ಇದುವರೆಗೂ ಆಗಿದೆ.
ಓಕೆ. ಸುಧಾರಾಣಿ ಅವ್ರ ಬಗ್ಗೆ ನಮಗೆ ಇಲ್ಲಿವರೆಗೆ ಗೊತ್ತಿರೋದ ಏನಾದರೂ ಒಂದು ಕ್ವಾಲಿಟಿ ಅಥವಾ ನೀವು ಸೀಕ್ರೆಟ್ ಎನಿಥಿಂಗ್ ಸೀಕ್ರೆಟ್ ಆಗೇ ಇರಬೇಕು ಅಂತ ಹೇಳ್ಬೇಡಿ. ನಾನು ಫನ್, ಐ ಆಮ್ ಬ್ಯೂಟಿ ವಿತ್ ಬ್ರೈನ್ಸ್. ಆ, ಏನು ಹೇಳೋದು ಗೊತ್ತಿಲ್ಲ. ಇಷ್ಟು ವರ್ಷ ಅಲ್ಲ, ಇಷ್ಟು ವರ್ಷ ಇಷ್ಟು ಇಂಟರ್ವ್ಯೂಗಳು ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನನ್ನ ಬಗ್ಗೆ. ಓಕೆ, ದಟ್ಸ್ ಬ್ಯೂಟಿ ವಿತ್ ಬ್ರೈನ್ 100%.